ಶ್ರೀ ಗುರುಭ್ಯೋ ನಮಃ. ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಈ ಕೆಟ್ಟ ಕರ್ಮ ಫಲವನ್ನು ಅನುಭವಿಸದೆ ಬೇರೆ ವಿಧಿಯಿಲ್ಲ. ಆದ್ದರಿಂದ ಪ್ರತಿ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೆ ತಪ್ಪಿದ್ದಲ್ಲ. ಅದು ಯಾರಿಗೆ ಯಾವ ದಶಾಭುಕ್ತಿ ಅಶುಭ ನಡೆಯುತ್ತದೆಯೋ ಆಗ ಈ ಪರಿಹಾರ ಕ್ರಮವನ್ನು ಆಚರಿಸಬೇಕು. ಚಂದ್ರ ದಶೆಯಲ್ಲಿ ಚಂದ್ರಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ, ಬೆಳ್ಳಿಯ ಪ್ರತಿಮೆಯಲ್ಲಿ ಮಾಡಿದ ಹಸುದಾನ ಮಾಡಬೇಕು ಹಾಗೂ ಪಾರ್ವತಿ ದೇವಿ ಪೂಜೆ ಮಾಡಬೇಕು. ಚಂದ್ರದಶೆಯಲ್ಲಿ ಕುಜಭುಕ್ತಿ ನಡೆಯುತ್ತಿದ್ದರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಜಪ ಮಾಡಬೇಕು. ಚಂದ್ರದಶೆಯಲ್ಲಿ ರಾಹುಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಜಪ ಮಾಡಿಸಬೇಕು. ಆಶ್ಲೇಷ ನಕ್ಷತ್ರದಲ್ಲಿ ನಾಗದೇವತಾ ಪೂಜೆ ಮಾಡಿ ಸರ್ಪಸೂಕ್ತ ಪಾರಾಯಣ ಮಾಡಿಸಬೇಕು. ಚಂದ್ರದಶೆಯಲ್ಲಿ ಗುರುಭುಕ್ತಿ ನಡೆಯುತ್ತಿದ್ದರೆ ಶಿವ ಸಹಸ್ರನಾಮ ಪಾರಾಯಣ ಮಾಡಿ ಶಿವಲಿಂಗ ದಾನ ಯಥಾಶಕ್ತಿಯಿಂದ ಮಾಡಬೇಕು. ಚಂದ್ರದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಿಸುವುದರ ಜೊತೆಗೆ ಶನಿ ಮಂತ್ರ ಜಪವನ್ನು ಮಾಡಿಸಬೇಕು. ಚಂದ್ರದಶೆಯಲ್ಲಿ ಕೇತುಭುಕ್ತಿ ನಡೆಯುತ್ತಿದ್ದರೆ ರುದ್ರ ಜಪ ಮಾಡಿಸುವುದರ ಜೊತೆಗೆ ದುರ್ಗಾ ಮಂತ್ರ ಜಪ ಮಾಡಬೇಕು. ಚಂದ್ರದಶೆಯಲ್ಲಿ ಶುಕ್ರಭುಕ್ತಿ ನಡೆಯುತ್ತಿದ್ದರೆ ಬೆಳ್ಳಿಯಲ್ಲಿ ದುರ್ಗಾ ಪ್ರತಿಮೆ ಮಾಡಿ ದಾನ ಮಾಡಬೇಕು. ದುರ್ಗಾ ಜಪ ಮಾಡಿಸಬೇಕು. ಜೊತೆಗೆ ಪಾರ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ಚಂದ್ರದಶೆಯಲ್ಲಿ ರವಿಭುಕ್ತಿ ನಡೆಯುತ್ತಿದ್ದರೆ ಶಿವಪಂಚಾಕ್ಷರಿ ಜಪ ಜೊತೆಗೆ ಶನಿಮಂತ್ರ ಜಪವನ್ನು ಮಾಡಿಸಬೇಕು. ಹೀಗೆ ಪರಿಹಾರ ಕ್ರಮವನ್ನು ಆಚರಣೆ ಮಾಡಿದರೆ ಅಶುಭ ನಿವಾರಣೆಯಾಗಿ ಶುಭ ಫಲವನ್ನು ಪಡೆದುಕೊಳ್ಳಬಹುದು. ಸರ್ವೇ ಜನೋ ಸುಖಿನೋ ಭವಂತು.